ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಆ್ಯಪಲ್ಲಿಂದ ಪಾಯಸ ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಆ್ಯಪಲ್ ಬೇಕು, ಎಲ್ಲ ಥರದ ಹಣ್ಣು ವೆರೈಟಿ ಡ್ರೈ ಫ್ರೂಟ್ಸ್ ಬೇಕು ಅದರಲ್ಲಿ, ಮತ್ತು ದಾಳಿಂಬೆ ಸ್ವಲ್ಪ ಗಾರ್ನಿಷಿಗೆಲ್ಲ ಅಂತ ಇಟ್ಕೊಂಡಿದ್ದೀನಿ. ಮೊದಲು ಹಾಲು ಬಿಸಿ ಮಾಡೋಕೆ ಇಟ್ಕೋಬೇಕು. ಹಾಲು ಬಿಸಿ ಆ ಕಡೆ ಬಿಸಿ ಆಗ್ತಿದ್ದಂಗೆ ನಾವು ಈ ಕಡೆ ಕಸ್ಟರ್ಡ್ ಪೌಡರ್ನ ಒಂದು ಟೂ ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಮತ್ತು ಇನ್ನೂ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಂಡು, ಆ ಹಾಲನ್ನ ಅದು ಇದಾದಮೇಲೆ ಅದನ್ನು ಕುದಿಯೋ ಹಾಲಿಗೆ ಹಾಕಬೇಕು. ಇನ್ನೊಂದು ಒಲೆ ಮೇಲೆ ಇಟ್ಟಿರ್ತೀವಲ್ಲ ಆ ಹಾಲಿಗೆ ಹಾಕಿ ಇದನ್ನು ಅದಕ್ಕೆ ಹಾಕಿ ತಿರುಗಿಸ್ಕೋಬೇಕು. ಅಂದರೆ ಗಂಟಿಲ್ದಂಗೆ, ಇಲ್ಲಿ ಗಂಟಿಲ್ದಂಗೆ ತಿರುಗಿಸ್ಕೋಬೇಕು, ಅಲ್ಲಿ ಕುದಿಬೇಕಾದ್ರೆ ಅಲ್ಲಿನೂ ಗಂಟಿಲ್ದಂಗೆ ತಿರುಗಿಸ್ಕೋಬೇಕು. ಅದು ಚೆನ್ನಾಗಿ ಎಲ್ಲ ಫುಲ್ಲು ಹಾಲಿನಲ್ಲಿ ಮಿಕ್ಸ್ ಆಗಬೇಕು. ಅದು ಹಂಗೆ ಹಾಲಿನಲ್ಲಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದ್ಮೇಲೆ ಅದನ್ನು ಒಂದು ಸೈಡ್ ಎತ್ತಿಟ್ಬಿಡ್ಬೇಕು. ಆಮೇಲೆ ಇನ್ನೊಂದು ಸೈಡು ಒಲೆ ಮೇಲೆ ನೀರು ಕಾಯಕ್ಕಿಡಬೇಕು. ಆ ನೀರು ಕಾಯಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರು ಕುದಿಬೇಕಾದ್ರೆ ಇದನ್ನು ಹಾಕಿಬಿಡೋಣ, ಸಬ್ಬಕ್ಕಿ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಾಬುದಾನಿ ಅಂತಾರೆ, ಈ ಕಡೆ ಎಲ್ಲ ಸಬ್ಬಕ್ಕಿ ಅಂತಾರೆ. ನೀವು ಯಾವ್ದು ಬೇಕಾದರೂ ಹೇಳ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು. ಅದು ಎಷ್ಟು ಮಟ್ಟಿಗೆ ಬೇಯಬೇಕು ಅಂದರೆ ಒಂಥರ ಮುತ್ತು ಕಣ್ಣಂಗೆ ಕಾಣಬೇಕದು, ಆ ಥರ ಬೇಯಬೇಕದು. ಅದನ್ನು ನಾವು ಇದನ್ನು ಮಾಡಬೇಕು. ಅದು ಬೆಂದ ಮೇಲೆ ನಾವು ಬಸಿಬೇಕು ಅದನ್ನು. ಈಗ ಇನ್ನೊಂದು ಸೈಡು ಡ್ರೈ ಫ್ರೂಟ್ಸ್ಗಳು, ಇವು ಸೀಡ್ಸ್ ಎಲ್ಲ ಬಂದಿದ್ದಾವೆ ಇವಾಗ. ಪಂಪ್ಕಿನ್ ನೀರು ಕುಡಿಬಾರ್ದು, ಸೂರ್ಯಕಾಂತಿ ಸೀಡ್ಸು, ಆಮೇಲೆ ಕಲ್ಲಂಗಡಿ ಸೀಡ್ಸು, ಅವೆಲ್ಲವೂ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಸೀಡ್ಸನ್ನು ಹುರ್ಕೊಂಡಾದ್ಮೇಲೆ ಈಗ ಪಂಪ್ಕಿನ್ ಸೀಡ್ಸನ್ನು ಹುರ್ಕೊಳ್ಳೋಣ. ಕೆಂಪು ಚೆನ್ನಾಗಿ ಕೈ ತೊಗೊಂಬಪ್ಪ, ಈ ಥರ ಕೆಂಪಾಗಿರಬೇಕು. ಅಂದರೆ ಅದು ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ. ಈಗ ಸ್ವಲ್ಪ ಇದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಮಾತ್ರ ತುಪ್ಪದಲ್ಲೇ ಕರ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಅದು ಹಾಗೆ ಹುರಿದ್ರೆ ಚೆನ್ನಾಗಿ ಬರೋಲ್ಲ. ಈ ದ್ರಾಕ್ಷಿ ಒಂಥರ ಎಲ್ಲ ಉಬ್ಬಿ ಬರೋ ತನಕ ಹುರ್ಕೋಬೇಕು. ಮೊದಲು ಗೋಡಂಬಿ ಹಾಕ್ಕೋಬೇಕು, ಆಮೇಲೆ ದ್ರಾಕ್ಷಿ ಹಾಕ್ಕೋಬೇಕು, ಅಂದ್ರೆ ಮಾತ್ರ ಇದಾಗುತ್ತೆ. ಇಲ್ಲಾಂದರೆ ಎಲ್ಲ ಗೋಡಂಬಿ ಎಲ್ಲ ಮತ್ತೆ ಹೊತ್ತೋಗ್ಬಿಡ್ತೈತೆ. ಅದಕ್ಕೆ ಮೊದಲೇ ಹಾಕ್ಕೋಬಾರ್ದು ದ್ರಾಕ್ಷಿನ. ಈ ಕಡೆ ಇದು ಸಬ್ಬಕ್ಕಿ ಬೆಂದಿದೆ, ಇದನ್ನು ಬಸ್ಬಿಡೋಣ ಒಂದು ಇದರಲ್ಲಿ. ಈ ಥರ ಬಸಿದ್ಬಿಡಬೇಕು. ಬಸ್ದಾದ್ಮೇಲೆ ತಣ್ಣೀರು ಹಾಕಬೇಕು. ಆಮೇಲೆ ಇನ್ನು ಆ್ಯಪಲ್ನ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಸೋಸ್ಕೊಂಬಿಡೋಣ ಅದನ್ನು. ಈ ಥರ ಅದನ್ನೆಲ್ಲ ಮಿಕ್ಸಿದೆಲ್ಲ ನೀರೆಲ್ಲ ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಸೋಸ್ಕೊಂಡ್ಬಿಡೋಣ. ಈಗ ಮತ್ತೆ ಇನ್ನೊಂದು ಕಡೆಗೆ ಹಾಲು ಇಟ್ಕೋಬೇಕು. ಅದು ನೀಟಾಗಿ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ಇನ್ನೊಂದು ಕಡೆಗೆ ಹಾಲಿಟ್ಟು ಅದು ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಇಟ್ಕೋಬೇಕು. ಇದು ಫುಲ್ ಹಾಲಿನಲ್ಲೇ ಮಾಡುವಂಥ ಪಾಯಸ ಅಂದ್ಕೊಳ್ಳೋಣ. ಇದೇ ಕಾದ ಹೆಂಚಿಗೆ ಸ್ವಲ್ಪ ಇದನ್ನು ಹಾಕ್ಕೊಂಬಿಡೋಣ, ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಇದು ಕುದಿಬೇಕಾದ್ರೆ ಈ ಹಾಲಿಗೆ ಅದು ಕಸ್ಟರ್ಡ್ ಪೌಡ್ರದ್ದು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಗಂಟಿಲ್ದಂಗೆ ಎಲ್ಲ ಕಲಿಸ್ಕೊಳ್ಳೋಣ. ಅದು ಚೆನ್ನಾಗಿ ಬೇಯಬೇಕದು. ಅದು ಹಾಲಿನಾಗೆಲ್ಲ ನೀಟಾಗಿ ಮಿಕ್ಸ್ ಆಗಿ ಕುದಿ ಬರಬೇಕದು. ಆ ಕುದಿ ಬರಬೇಕಾದ್ರೆ ಒಂದೊಂದಾಗಿ ಹಾಕ್ಕೊಂಡು ಹೋಗ್ತಾ ಇರಬೇಕು. ಈಗ ಇದು ಕುದಿ ಬಂದ ತಕ್ಷಣ ಸಕ್ಕರೆ ಹಾಕ್ಕೋಬೇಕು. ಒಂದು ಕಪ್ ಸಕ್ಕರೆ ಹಾಕ್ಕೊಳ್ಳೋಣ ಅದಕ್ಕೆ. ಅದು ಒಂದು ಸ್ವಲ್ಪ ಮೆಲ್ಟ್ ಆಗ್ತಾ ಇರುವಾಗಲೇ ಆಮೇಲೆ ಇದನ್ನು ಹಾಕ್ಕೋಬೇಕು. ಸಬ್ಬಕ್ಕಿ ಬೆಂದಿರುತ್ತಲ್ಲ ಅದನ್ನ ಹಾಕ್ಕೋಬೇಕು. ಆಮೇಲೆ ಸಬ್ಜಾ ಸೀಡ್ಸ್ ಹಾಕ್ಕೋಬೇಕು. ಇದು ಸಬ್ಬಕ್ಕಿ, ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಸಕ್ಕರೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದು ಸಬ್ಜಾ ಸೀಡ್ಸು ಮುಂಚೆನೇ ನೆನಿಟ್ಟಬೇಕು. ಸಬ್ಜಾ ಸೀಡ್ಸನ್ನ ಅಂದರೆ ಚೆನ್ನಾಗಿ ಬರುತ್ತೆ. ಅದು ಬಾಯಿಗೆ ಸಿಗುತ್ತೆ, ಒಂಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಪಾಯಸ. ಇದೆಲ್ಲ ಹಾಕಿದಾದಮೇಲೆ ಇದಕ್ಕೆ ಅದು ಆ್ಯಪಲ್ ಇದನ್ನು ಸೋಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇದು ಯಾವ್ಯಾವ ಹಣ್ಣಿನ ಸೀಸನ್ ಇರ್ತದೋ ಆ ಹಣ್ಣು ಬೇಕಾದರೂ ಮಾಡ್ಕೋಬೋದು ನಾವು. ಈ ಕರ್ಬೂಜ ಹಣ್ಣು ಮಾಡ್ಕೋಬೋದು,
ಮ್ಯಾಂಗೋ ಮಾಡ್ಕೋಬೋದು. ಮ್ಯಾಂಗೋ ನಾನು ಯಾಕೆ ಮಾಡಿಲ್ಲ ಅಂದರೆ ಸೀಕರ್ಣಿ ಮಾಡ್ತಾನೆ ಇರ್ತೀವಿ ನಾವು, ಅದಕ್ಕೆ ಮಾಡಿಲ್ಲ. ಅದನ್ನು ಒಂದು ಸತಿ ಮಾಡಿ ಹಾಕ್ತೀನಿ ನಾನು. ಅದು ಈ ಪಾಯಸ ತುಂಬ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ, ಯಾಕಂದರೆ ಎಲ್ಲ ಹೆಲ್ದಿ ಫ್ರೂಟ್ಸು ಹಾಲು ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂದ್ಬಿಟ್ಟು ಇಷ್ಟಪಡ್ತಾರೆ ಎಲ್ಲರೂ. ನನ್ನ ಮೊಮ್ಮಗನಿಗೂ ತುಂಬ ಇಷ್ಟ ಇದು. ಈಗ ಡ್ರೈ ಫ್ರೂಟ್ಸು ಹುರ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕೋಣ. ಆಮೇಲೆ ಅವು ಇವು ಪಂಪ್ಕಿನ್ ಸೀಡ್ಸು, ಸೂರ್ಯಕಾಂತಿ ಸೀಡ್ಸು, ಕಲ್ಲಂಗಡಿ ಸೀಡ್ಸು ಅವೆಲ್ಲವೂ ಮೇಲೆ ಗಾರ್ನಿಷಿಗೆ ಹಾಕೋಣ, ಚೆನ್ನಾಗಿರ್ತೈತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಪಾಯಸ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. Thank you so much.